ವರ್ಷಕ್ಕೆ ಮೊದಲ ಶಾಕ್ ಕೊಟ್ಟಿದೆ ಸಿದ್ದು ಸರ್ಕಾರ. ಹೊಸ ವರ್ಷ ಹೊಸ ಹರ್ಷ ಅಂದ್ಕೊಂಡಿದ್ದ ಜನರಿಗೆ ಬರೆ ಪಂಚ ಗ್ಯಾರಂಟಿ ಗೊಂಗಿನಲ್ಲಿರೋ ಜನರಿಗೆ ಸಾರಿಗೆ ಹೊರೆ ನಾಳೆಯಿಂದಲೇ ಪರಿಷ್ಕೃತ ದರ ಏನು 15% ಹೈಕ್ ಆಗುತ್ತೆ ಅಂತ ಹೇಳಿದ್ರು. ಅದು ನಾಳೆಯಿಂದಲೇ ಜಾರಿ ಆಗ್ತಾ ಇದೆ. ಬಿಎಂಟಿಸಿ ಕೆಎಸ್ಆರ್ಟಿಸಿ 10-15 ವರ್ಷಗಳಿಂದಲೂ ಕೂಡ ನಾವು ಹೈಕ್ ಮಾಡಿರಲಿಲ್ಲ ಅಂತ ಹೇಳಿ ಒಂದೇ ಸರಿ ಜನರಿಗೆ ಬರೆ ಹಾಕಿದ್ದು. ನಾಳೆಯಿಂದಲೇ ಪರಿಷ್ಕೃತ ದರ ಜಾರಿಯಾಗುತ್ತೆ. ಹೊಸ ವರ್ಷದ ಹುಮ್ಮಸ್ಸಿನಲ್ಲಿದ್ದ ಜನರಿಗೆ ಮೊದಲೇ ಬರೆಯನ್ನ ಹಾಕ್ತು ಸರ್ಕಾರ. ಸೊ ನಾಳೆಯಿಂದನೇ ಜಾರಿ ಆಗ್ತಾ ಇದೆ. ಜನರ ಮೇಲೆ 15% ಸಾರಿಗೆ ಹೊರೆಯನ್ನ ಸರ್ಕಾರ ಹಾಕಿದ್ದು ಜನರ ಇಡೀ ಶಾಪಕ್ಕೆ ಕೆಂಗಣಿಗೆ ಗುರಿಯಾಗಿದೆ. ಕೊಟ್ಟು ಕಿತ್ಕೊಳ್ಳುವ ತರ ಆಗಿದೆ ಈಗ. ಇಡೀ ಶಾಪ ಅಂತೂ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಶಕ್ತಿ ಯೋಜನೆ, ಗ್ಯಾರಂಟಿ ಯೋಜನೆಯನ್ನ ಕೊಟ್ಟು ಇಲ್ಲೆಲ್ಲ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತ ಮಾಡ್ತಾ ಇದ್ದಾರೆ. ಅಂದ್ರೆ ಗ್ಯಾರಂಟಿ ಇಂದ ಕೊಟ್ಟಿದ್ದಾರೆ ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಳಿಗೆ, ಬಟ್ ಅದನ್ನೆಲ್ಲ ಗಂಡ್ ಮಕ್ಳ ಮೇಲೆ ಹೊರೆ ಹಾಕ್ತಿದ್ದೀರಾ. ಅವ್ರಿಬ್ರದನ್ನು ಸೇರಿನ ನಾವೇನೇ ಕೊಡಬೇಕು ಅನ್ನೋದು ಈಗ ಅವರ ಆಕ್ರೋಶ. ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಆಗಿದ್ದು 15% ಸಾರಿಗೆ ಹೊರೆ ಹಾಕಿದ್ದು. ಅದು ನಾಳೆಯಿಂದಲೇ 5ನೇ ತಾರೀಕು ನಾಳೆಯಿಂದಲೇ ಜಾರಿಯಾಗತ್ತೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಎಲ್ಲಿಂದ ಎಲ್ಲಿಗೆ ಹೋದ್ರೆ ಈಗ ಮೆಜೆಸ್ಟಿಕ್ ಇಂದ ಬನಶಂಕರಿಗೆ ಒಂದು 20 ರೂಪಾಯಿ ಕೊಡ್ತಾ ಇದ್ರೆ ನೆಕ್ಸ್ಟ್ 23 ರೂಪಾಯಿ ಕೊಡ್ಬೇಕಾಗುತ್ತೆ. ಅಂದ್ರೆ ಎಲ್ಲಾ ಕಡೆಗೂ ನೀವು 3 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು. ಇನ್ಮೇಲೆ 20 ರೂಪಾಯಿ ಕೊಡೋ ಜಾಗದಲ್ಲಿ 23 ರೂಪಾಯಿ, 23 ರೂಪಾಯಿ ಕೊಡೋ ಜಾಗದಲ್ಲಿ 26 ರೂಪಾಯಿ, ಈ ತರದ ಬಸ್ ಚಾರ್ಜ್ಗಳು ಕೊಡ್ಬೇಕಾಗತ್ತೆ. ನೀವು ನಾಳೆಯಿಂದಲೇ ಜಾರಿ ನೂತನ ದರ. NWRTC 4 ನಿಗಮಗಳು ಕೂಡ ಬನ್ನಿ ಈ ಕಡೆ. ನಮ್ಮ ಪ್ರಸಾದ್ ಅವರು ಸುಮಾರು ಒಂದು 6-7 ತಿಂಗಳಿಂದಲೂ ಕೂಡ ದರ ಪರಿಷ್ಕರಣೆ ಮಾಡಬೇಕು ಅಂತ ಕೇಳ್ತಾ ಇದ್ರು. ಅವರು ರೆಸಲ್ಯೂಷನ್ಸ್ ಮಾಡಿ ನನಗೆ ಕಳಿಸಿದ್ರು. BMTC, KSRTC, KKRTC, NWRTC 4 ನಿಗಮಗಳು ಕೂಡ ಬನ್ನಿ ಈ ಕಡೆ. ನಮ್ಮ ಪ್ರಸಾದ್ ಅವರು ಸುಮಾರು ಒಂದು 6-7 ತಿಂಗಳಿಂದಲೂ ಕೂಡ ದರ ಪರಿಷ್ಕರಣೆ ಮಾಡಬೇಕು ಅಂತ ಕೇಳ್ತಾ ಇದ್ರು. ಅವರು ರೆಸಲ್ಯೂಷನ್ಸ್ ಮಾಡಿ ನನಗೆ ಕಳಿಸಿದ್ರು. ಈಗ ಸಮಯ ಕೂಡ ಬಂದಿರಲಿಲ್ಲ. ಯಾಕೆ ಅವರು ಬೆಲೆ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ರು ಅಂದರೆ, ಉದಾಹರಣೆಗೆ BMTCನಲ್ಲಿ 2014ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಬೆಲೆ ಟಿಕೆಟ್ ದರ ಏರಿಸಿದ್ವಿ. ಆಮೇಲೆ ಆಗ ಡೀಸೆಲ್ ಬೆಲೆ ಕಡಿಮೆ ಆಯಿತು. ಆಗ 2% ನಾನು ಇಳಿಸಿದ್ದೆ. 14ರಲ್ಲಿ ಬೆಲೆ ಏರಿಕೆ ಮಾಡಿ ಡೀಸೆಲ್ ದರ ಕಡಿಮೆ ಆದಾಗ 2% ಕಡಿಮೆ ಮಾಡಿದ್ದೆ. ಅಂದರೆ 2014ರಿಂದಲೂ ಕೂಡ ದರ ಪರಿಷ್ಕರಣೆ ಆಗಿಲ್ಲ. 2014 ಅಂದರೆ 10 ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ದರ ಪರಿಷ್ಕರಣೆ ಆಗಿರಲಿಲ್ಲ. ಆಗ ಡೀಸೆಲ್ ಬೆಲೆ ಎಷ್ಟಿತ್ತು? 40-45 ರೂಪಾಯಿ ಇರಲಿಲ್ಲ. ನಮ್ಮ ಸ್ಯಾಲ್ರೀಸು ಈಗೇನು ಕೊಡ್ತಾ ಇದ್ದೀವೋ ಅದರಲ್ಲಿ ಅರ್ಧಷ್ಟು ಕೂಡ ಇರಲಿಲ್ಲ. ವೇರ್ ಆ್ಯಂಡ್ ಟೈರು ಕೂಡ ಕಡಿಮೆ ಇತ್ತು. ಅದಾದಮೇಲೆ 2020ರಲ್ಲಿ 2020 ಜನವರಿ 26ನೇ ತಾರೀಕು ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ ಮತ್ತು KSRTC ಅವರು 12% ದರವನ್ನು ಏರಿಕೆ ಮಾಡಿದರು. 12% ಅಂದರೆ ಆಗ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಮತ್ತು ಇವತ್ತು ಯಾರು ಪ್ರೊಟೆಸ್ಟ್ ಮಾಡಿದ್ರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಅವರು ಕೂಡ ಸಚಿವರಾಗಿದ್ದರು. ಆಗ 2020 ಜನವರಿ 26ನೇ ತಾರೀಕು ಫೇರ್ ಹೈಕ್ ಮಾಡಿದಾಗ
ಡೀಸೆಲ್ ದರ, ಡೀಸೆಲ್ಗೆ ಒಟ್ಟು 4 ಕಾರ್ಪೊರೇಷನ್ಗೆ 9,16,00,000 ಖರ್ಚಾಗ್ತಿತ್ತು ಒಂದಿನಕ್ಕೆ 9,16,00,000 ಖರ್ಚಾಗ್ತಿತ್ತು. ಈಗ 5 ವರ್ಷದಲ್ಲಿ ಅಂದರೆ 4 ವರ್ಷ 11 ತಿಂಗಳಿಗೆ 13,21,00,000 ಪ್ರತಿದಿನ ಖರ್ಚಾಗ್ತಾ ಇದೆ. ಅಂದರೆ ಆಲ್ಮೋಸ್ಟ್ 4 ಕೋಟಿ, 3,94,95,00,000 ಪ್ರತಿದಿನ ನಮಗೆ ಡೀಸೆಲ್ಗೆ ಹೆಚ್ಚುವರಿಯಾಗಿ ಖರ್ಚಾಗ್ತಾ ಇದೆ. ಆಮೇಲೆ ಆಗ ಸ್ಯಾಲ್ರೀಸು, TADA ಎಲ್ಲ ಇರುತ್ತಲ್ಲ, ಇದೆಲ್ಲ ಸೇರಿ ಒಂದು ದಿನಕ್ಕೆ 4 ಕಾರ್ಪೊರೇಷನ್ಗೆ 12,85,00,000 ಖರ್ಚಾಗ್ತಿತ್ತು 2020 ದರ ಪರಿಷ್ಕರಣೆ ಆದಂಥ ಸಂದರ್ಭದಲ್ಲಿ ಜನವರಿನಲ್ಲಿ. ಈಗ 18,86,00,000 ಪ್ರತಿದಿನ ಖರ್ಚಾಗ್ತಾ ಇದೆ. BMTC ಬಸ್ ಪ್ರಯಾಣ ದರ ನಾನೀಗಾಗಲೇ ಹೇಳ್ತಾ ಇದ್ದೆ ಎಲ್ಲಿಂದ ಎಲ್ಲೆಲ್ಲಿಗೆ ಎಷ್ಟೆಷ್ಟು ರೂಪಾಯಿ ಅಂತ. ಬೆಂಗಳೂರು ಟು ಹುಬ್ಬಳ್ಳಿ ಸದ್ಯ 501 ರೂಪಾಯಿ ಇದೆ. ಹೆಚ್ಚಳ ಆದ ನಂತರ 576 ರೂಪಾಯಿ. ನೋಡಿ, 501 576 ರೂಪಾಯಿ ಎಲ್ಲಿ ಎಕ್ಸ್ಟ್ರಾ ಮತ್ತೊಂದು 100 ರೂಪಾಯಿ ನೀಡಬೇಕು, ಹತ್ತತ್ರ 600 ರೂಪಾಯಿ. ಹಾಗೆ ಬೆಂಗಳೂರು ಟು ಬೆಳಗಾವಿ ಸದ್ಯ 631 ರೂಪಾಯಿ ಇದೆ. ಏರಿಕೆ ಬಳಿಕ ಬರೋಬ್ಬರಿ 725 ರೂಪಾಯಿ ಆಗತ್ತೆ. ಬೆಂಗಳೂರು ಟು ಕಲಬುರಗಿ 706 ರೂಪಾಯಿ ಇರೋದು, ಮುಂದೆ 811, ಇನ್ನೇನು ಹತ್ತತ್ರ 1000 ರೂಪಾಯಿಗೆ ಬಂದಿದೆ. ಬೆಂಗಳೂರು ಟು ಮೈಸೂರು ಸದ್ಯ ಬಸ್ ಚಾರ್ಜ್ 185 ರೂಪಾಯಿ ಇದೆ. ಏರಿಕೆ ಆದ ನಂತರ 213 ಆಗತ್ತೆ. ಇನ್ನು ಬೆಂಗಳೂರು ಟು ಮಡಿಕೇರಿ 358 ರೂಪಾಯಿ ಇರೋದು ಸದ್ಯ. ಅದಾದ ನಂತರ ಅಂದ್ರೆ ಬದಲಾವಣೆ ಆದ ನಂತರ ಈ ಭಾನುವಾರದ ನಂತರ 414 ರೂಪಾಯಿ ಆಗತ್ತೆ. ಇನ್ನು ಬೆಂಗಳೂರು ಟು ಚಿಕ್ಕಮಗಳೂರು ಸದ್ಯ 285 ರೂಪಾಯಿ ಇದೆ. ಬದಲಾವಣೆ ಆದ ನಂತರ ಅಂದ್ರೆ 5ನೇ ತಾರೀಕಿನ ನಂತರ 328 ರೂಪಾಯಿ ಆಗುತ್ತೆ. ಬೆಂಗಳೂರು ಟು ಹಾಸನ ಸದ್ಯದ ಪ್ರಯಾಣ ದರ 246 ರೂಪಾಯಿ ಇದ್ದು, ಹೆಚ್ಚಳದ ನಂತರ 282 ರೂಪಾಯಿ ಆಗುತ್ತೆ. ಬೆಂಗಳೂರು ಟು ಮಂಗಳೂರು ಬಸ್ ದರ 424 ಇದ್ದು, ಹೈಕ್ ಆದ್ರೆ 477 ರೂಪಾಯಿ ಆಗತ್ತೆ. ಇನ್ನು ಬೆಂಗಳೂರು ಟು ರಾಯಚೂರು ಬಸ್ ಪ್ರಯಾಣ ದರ ಸದ್ಯಕ್ಕೆ 558 ರೂಪಾಯಿ ಇದೆ. ಹೆಚ್ಚಳ ಆದ ನಂತರ 639 ರೂಪಾಯಿ ಆಗತ್ತೆ ಅಂತ. ಈ ರೀತಿ ಪರಿಷ್ಕರಣೆಯಾದ ನಂತರ ಹೆಚ್ಚಾಗತ್ತೆ. ಒಂದೊಂದು ಹತ್ರ ನೋಡಿ 1,000 ರೂಪಾಯಿ ಹತ್ರ ಇರೋದು. ಬೆಂಗಳೂರು ಟು ಬಳ್ಳಾರಿ ಸದ್ಯ 376 ರೂಪಾಯಿ ಇದ್ರೆ, ಹೆಚ್ಚಳದ ನಂತರ 432 ರೂಪಾಯಿ ಆಗತ್ತೆ. 500 ರೂಪಾಯಿ ಇದ್ದಿದ್ದು 1000 ರೂಪಾಯಿ ತನಕ ಬಂದು ನಿಂತಿದೆ. ಸೊ ಇದರ ಹೊರೆ ನಿಜಕ್ಕೂ ಜಾಸ್ತಿ. ಇಲ್ಲೇನೋ ನಾವು 20 ರೂಪಾಯಿ ಕೊಡೋ ಜಾಗದಲ್ಲಿ 23 ರೂಪಾಯಿನೋ, 18 ರೂಪಾಯಿ ಕೊಡೋ ಜಾಗದಲ್ಲಿ 21 ರೂಪಾಯಿನೋ ಕೊಟ್ಕೊಂಡು ಹೋಗ್ತೀವಿ, 3 ರೂಪಾಯಿ ಹೆಚ್ಚು ಮಾಡಿ. ಬಟ್ ಇಲ್ಲಿ KSRTC ಬಸ್ನಲ್ಲಿ ದೂರ ಪ್ರಯಾಣ ಮಾಡಬೇಕು, 100 ರೂಪಾಯಿ 150 ರೂಪಾಯಿ ಹೆಚ್ಚಾಗ್ತಾ ಇದೆ. ಒಟ್ಟಾರೆ ಹೈಕ್ ಆದ್ರೆ ಕೆಲವೊಂದು ಕಡೆ 600